ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನಾ ಮತ್ತು ರವಿ ಅವರು ಶ್ರುತಿ ಮನೆಗೆ ಹೋಗಿರ್ತಾರೆ. ಮೀನಾ ಅವರು ರೂಮ್ ಒಳಗಡೆ ಹೋಗಿ ಶ್ರುತಿ ಜೊತೆ ಮಾತಾಡ್ತಾ ಇರ್ತಾರೆ. ಶ್ರುತಿಯವರಪ್ಪ ರವಿನ ತುಂಬ ಬೈತಾ ಇರ್ತಾರೆ, ಮನೆ ಹಾಳ, ನಿನ್ನಿಂದನೇ ನನ್ನ ಮಗಳು ಜೀವನ ಹಾಳಾಗೋಯ್ತು ಅಂತ. ಅಷ್ಟರಲ್ಲಿ ಶ್ರುತಿ ಮತ್ತು ಮೀನಾ ಹೊರಗಡೆ ಬರ್ತಾರೆ. ರವಿ ಅವರು ಶ್ರುತಿ ಅಂತ ಹತ್ರಕ್ಕೆ ಹೋದ ತಕ್ಷಣ ಶ್ರುತಿಯವರು ಬಾಗ್ಲಾಕೊಂಡು ರೂಮ್ ಒಳಗಡೆ ಹೊರಟೋಗ್ತಾರೆ. ಶ್ರುತಿಯವರಮ್ಮ, ನನ್ನ ಮಗಳು ಕೋಪ ಎಂತಿದ್ದು ಅಂತ ಗೊತ್ತಿದ್ದು ನೀನು ಈ ಥರ ಮಾಡ್ದಲ್ಲ ಸರಿನಾ ಅಂತ ಕೇಳ್ತಾರೆ. ಆ ರೆಸ್ಟೋರೆಂಟ್ನ ಬಿಟ್ಟು ಬಾ ಅಂತಂದು, ಆದರೆ ನೀನು ಯಾರ ಮಾತನ್ನು ಕೇಳಲಿಲ್ಲ ಅಂತ ಬೈತಿರ್ಬೇಕಾದ್ರೆ ಮೀನಾ ಅವರು, ಇವಾಗ ಆಗೋದೆಲ್ಲ ಆಗೋಗಿದೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು, ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಮನೆ ಕಳಿಸೋ ಪ್ರಯತ್ನ ಮಾಡಿ, ನಾವು ನೀತು ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೂರ್ಯ, ಮನೋಜ್, ರವಿ ಅವರು ಮಾತಾಡ್ತಾ ಇರ್ತಾರೆ. ಏನಾಯಿತು ನೀತು ಜೊತೆಗೆ ಮಾತಾಡ್ದ ಅಂತ ಮನೋಜ್ ಅವ್ರು ಕೇಳ್ತಾರೆ. ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಕಣೋ ಅಂತಂದಾಗ, ಸರಿ ಇವಾಗ ಫೋನ್ ಮಾಡು, ನಾನಿದ್ದೀನಿ 5 ಡಿಗ್ರಿ ಮನೋಜ, ಏನೇ ಆದರೂ ನಾನು ನೋಡ್ಕೊತೀನಿ, ಸರಿಯಾಗಿ ಉಗ್ದೆ ತಾಕು ಹೇಳ್ತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು, ಆಗಿದ್ದಲ್ಲಿ ಫೋನ್ ಮಾಡು ರವಿಗಾನ್ ಅಂತ ಹೇಳ್ತಾರೆ. ರವಿ ಅವರು ಫೋನ್ ಮಾಡ್ತಾರೆ. ನೀತು ಅವರು, ರವಿ ನೀನೇ ಫೋನ್ ಮಾಡ್ದ, ನಿನ್ನ ಜೊತೆ ಮಾತಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು, ಆದರೆ ನೀನೇ ಫೋನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ದೆ, ಇದೇ ಅಲ್ವಾ ಟೆಲಿಪತಿ ಅಂದರೆ ಅಂತ ಕೇಳ್ತಾರೆ. ರವಿ ಅವರು, ಟೂ ಮಚ್ ನೀತು, ಇದೆಲ್ಲ ನಂಗೆ ಇಷ್ಟ ಆಗಲ್ಲ, ನಾನು ಮದುವೆ ಆಗಿದ್ದೀನಿ, ನಿಂಗೆ ಅರ್ಥ ಆಗ್ತಿಲ್ವಾ ಅಂತ ಕೇಳ್ತಾರೆ. ಆದರೆ ಏನಿವಾಗ ಅಂತ ಕೇಳ್ತಾರೆ. ನನಗೂ ಶ್ರುತಿಗೂ ಜಗಳ ಬಂದಿದೆ ನೀತು, ಅರ್ಥ ಮಾಡ್ಕೋ ಸ್ವಲ್ಪನಾದರೂ, ನನ್ನನ್ನು ಇಷ್ಟಪಡಬೇಡ, ನನ್ನನ್ನು ಯಾಕೆ ಲವ್ ಮಾಡ್ತಿರೋದು ನೀನು ಅಂತ ಕೇಳ್ತಾರೆ. ನಾನು ಲವ್ ಮಾಡ್ತಾ ಇದ್ದೀನಿ, ನಿನ್ನನ್ನು ಲವ್ ಮಾಡು ಅಂತ ನಾನೇನು ಹೇಳಿಲ್ವಲ್ಲ ಅಂತ ನೀತು ಹೇಳಿದಾಗ, ನೀತು ನೀನು ಈ ಥರ ಮಾಡೇನೆ ನನಗೆ ಬೇಜಾರಾಗ್ತಾ ಇದೆ, ಶ್ರುತಿಗೂ ಬೇಜಾರಾಗಿದೆ ಅಂತಂದರೆ, ಶ್ರುತಿನ ಯಾರದು ಅಂತ ಕೇಳ್ತಾರೆ. ನೋಡು ನೀತು, ಇದೆಲ್ಲ ಸರಿ ಇಲ್ಲ ಅಂತ ರವಿ ಅವ್ರು ಹೇಳ್ತಾರೆ. ಸರಿ ಇವಾಗ ಶ್ರುತಿನ ಬಿಟ್ಬಾ ಅಂತಂದರೆ ನನ್ನ ಜೊತೆಗೆ ಬಂದ್ಬಿಡ್ತೀಯ ನೀನು ಅಂತ ನೀತು ಕೇಳಿದಾಗ ರವಿ ಅವರು ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾರೆ. ತಾರಾ ಮತ್ತು ಅವರಪ್ಪ ತಿಂಡಿ ತಿಂತಾ ಇರ್ತಾರೆ. ತಾಯವ್ವ ಅವರು ಜಾಮೂನ್ ತಂದು ಕೊಡ್ತಾರೆ. ಏನಿದು ಬೆಳಿಗ್ಗೆ ಸ್ವೀಟ್ ಕೊಡ್ತಾ ಇದ್ದೀರಾ, ಹೆಲ್ತ್ ಬಗ್ಗೆ ಯಾರಿಗೂ ಕಾಳಜಿ ಇಲ್ವಾ ಅಂತಂದಾಗ ಅವರಪ್ಪ, ವಯಸ್ಸಿದಾಗ ತಿನ್ಬಿಡ್ಬೇಕು ಪುಟ, ಆಮೇಲೆ ತಿನ್ನೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಪಪ್ಪ, ನಮ್ಮ ಆಫೀಸಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರ ಮಗಳು ನೀರು ಬಿದ್ದುಬಿಟ್ಟಿದ್ಲು ಪಪ್ಪ, ಅವರು ಪರ್ಮಿಷನ್ ಕೇಳಿ ಊರಿಗೆ ಹೋದ್ರು ಅಂತ ಹೇಳ್ತಾರೆ. ಅವರಪ್ಪ, ಮಗು ಸಿಕ್ತಂತ, ಏನಾಯಿತು ಅಂತ ಅಂದಿದ್ದಕ್ಕೆ, ಗೊತ್ತಿಲ್ಲ ಪಪ್ಪ, ಅವರು ಹತ್ರದಲ್ಲಿ ಇದ್ದಿದ್ರೆ ಕಾಪಾಡ್ತಾ ಇದ್ರು, ನೀನು ನನಗೆ ಕಾಪಾಡ್ದಲ್ಲ ಆ ಥರ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು, ತಿಂಡಿ ತಿನ್ನಮ್ಮ ಅಂತ ಹೇಳ್ತಾರೆ. ಆಮೇಲೆ ಪಪ್ಪ, ಇನ್ನೊಂದು, ನಾನು ತುಂಬ ಅಪ್ಸೆಟ್ ಆಗಿದೆ ಪಪ್ಪ, ಅದಕ್ಕೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗಿದ್ದು. ಅಲ್ಲಿ ಹಿಂಗೆ ನಾನು ಜಾಮೂನ್ ಆರ್ಡ್ರ್ ಮಾಡಿ ತಿಂದಿದ್ನ, ಆದರೆ ಬಿಲ್ಲನ್ನು ಯಾರೋ ಕೊಟ್ಟಿದ್ರು ಪಪ್ಪ ಅಂತ ಹೇಳ್ತಾರೆ. ಸುಮ್ಮನೆ ಯಾರ್ಯಾರೋ ಯಾಕೋ ಕೊಡ್ತಾರೆ ಅಂತ ಕೇಳ್ತಾರೆ. ಏನೋ ಮಿಸ್ಟೇಕ್ ಆಗಿದೆ ಅನಿಸಿದೆ ಬಿಡು ಅಂತಂದಾಗ, ಇಲ್ಲ ಪಪ್ಪ, ನಾನು ಅದೇ ರೀತಿ ತಿಳ್ಕೊಂಡೇನೆ ಅವ್ರನ್ನ ಕೇಳಿದೆ, ಅದಕ್ಕೆ ಅವರು ನಿಮ್ಮ ಅಣ್ಣ ಅವ್ರು ಕೊಟ್ಟರು ಬಿಲ್ಲನ್ನು ಅಂತ ಹೇಳಿದ್ರು ಪಪ್ಪ ಅಂತ ಹೇಳ್ತಾರೆ. ಅಣ್ಣ ಅಂತಂದ್ರ ಯಾರು ಅಂತ ಅಂದಾಗ, ಅದನ್ನೇ ನೋಡೋಣ ಅಂತ ಹೊರಗಡೆ ಹೋದೆ ಪಪ್ಪ, ಆದರೆ ಅವರು ಹೊರಟೋಗಿದ್ರು ಅಂತ ಹೇಳ್ತಾರೆ. ಬೇರೆ ಗೂಂಡಗಳು ರೌಡಿಗಳು ಆಗಿದ್ರೆ ಅಣ್ಣ ಅಂತ ಯಾಕಂತಿದ್ರು ಪುಟ, ಬಿಡು ಓಲಿ, ಅವರೋ ಒಳ್ಳೆಯವನೇ ಅನಿಸುತ್ತೆ, ಅದಕ್ಕೆ ಅಣ್ಣ ಅಂತ ಹೇಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಹೌದು ಪಪ್ಪ, ನಾನು ಅದೇ ರೀತಿನೇ ತಿಳ್ಕೊಂಡೆ ಅಂತ ಹೇಳಿ, ಸರಿ ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ಪಪ್ಪ, ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಶಾಂತಿ ಮತ್ತು ರಂಗನಾಥ್, ಸೂರ್ಯ ಎಲ್ಲ ಮಾತಾಡ್ತಾ ಕೂತಿರ್ತಾರೆ. ಮೀನಾ ಅವರು ಕಾಫಿ ತಂದು ಕೊಡ್ತಾರೆ ಎಲ್ಲರಿಗೂ. ರಂಗನಾಥ್ ಅವರು ರವಿನ, ಮಾತಾಡ್ದಪ್ಪ ಶ್ರುತಿ ಜೊತೆಗೆ ಅಂತ ಹೇಳ್ತಾರೆ. ಅಪ್ಪ, ಅವಳ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲ ಅಪ್ಪ ಅಂತ ಹೇಳ್ತಾರೆ. ಸರಿ, ಆ ನೀತು ಜೊತೆಗಾರು ಮಾತಾಡಬೇಕು ಅಂದಾಗ, ಅಪ್ಪ ಅವಳು ಮೋಸ ಮಾಡ್ಬಿಡ್ಲಪ್ಪ ನನಗೆ ಅಂತ ಹೇಳ್ತಾರೆ. ಮನೋಜ್ ಅವರು, ಈ ಪ್ರೀತಿ ಅಂದ್ರೇ ಮೋಸ ಕಣೋ ಅಂತ ಹೇಳಿದಾಗ ಸೂರ್ಯ ಅವರು, ಎಲ್ಲ ಪ್ರೀತಿನೂ ಮೋಸ ಅಲ್ಲ ಕಣೋ, ಈಗ ನಾನು ಮೀನಾ ಇಲ್ವಾ ಅಂತ ಕೇಳ್ತಾರೆ. ಶಾಂತಿ ಅವರು, ಲೋ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲ್ಲೋ, ಈ ಹೂವಮ್ಮನ್ನ ನೋಡ್ಬಿಟ್ಟು ನೀನು ಕೊಚ್ಕೋಬೇಡ, ಅವೆರಡು ದೊಡ್ಡ ಮನೆಯವು, ಬಂದೋ ಓದೋ, ಆದರೆ ಇದು ಹೂ ಕಟ್ಕೊಂಡಿತ್ತು, ಈಗ ನಮ್ಮನೇಲೇ ಬಂದು ಕೂತಿದೆ, ಗೋಡೆಗೆ ಅಲ್ಲಿ ಕಚ್ಕೊಂಡಿರೋ ಥರ ಅಂತ ಹೇಳ್ತಾರೆ. ಮೀನಾ ಅವರು, ಅತ್ತೆ ನಾನೇನು ಮೋಸ ಮಾಡಿದ್ದೀನಿ ಅತ್ತೆ, ನನ್ನ ಗಂಡನ ಜೊತೆಗೆ ನಾನು ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ನಾನು ಕರೆಕ್ಟಾಗೇ ಇದ್ದೀನಿ, ನನ್ನ ಯಾಕೆ ಬೈತೀರಾ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಹಾಲ್ಗೂ ಕಳ್ಳಿ ಹಾಲ್ಗೂ ವ್ಯತ್ಯಾಸನೇ ಇಲ್ಲ ಅವಳಿಗೆ, ಬಿಡಮ್ಮ ಅಂತ ಹೇಳಿ ಬೈತಾರೆ. ಇವಾಗ ಮಾತು ಮುಂದುವರೆಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಶಾಂತಿ, ಇವಾಗ ನೀನು ಶ್ರುತಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ನಾನು ಯಾಕೆ ಮಾಡಬೇಕು ಅಂತಂದಾಗ, ಶ್ರುತಿ ಈ ಮನೆ ಸೊಸೆ, ನೀನು ಇವಾಗ ಅತ್ತೆ, ನೀನು ಫೋನ್ ಮಾಡಿ ಕರಿಬೇಕಾಗಿರೋ ನಿನ್ನ ಕರ್ತವ್ಯ, ನೀನು ಫೋನ್ ಮಾಡು ಅಂತ ಹೇಳ್ತಾರೆ.
ಮೀನಾ ಸೂರ್ಯ ಅವರೆಲ್ಲ ನಗ್ತಿರ್ಬೇಕಾದ್ರೆ ಯಾಕೆ ಅವಳು ನನ್ನ ಮುದ್ದಿನ ಸೊಸೆ ಅಂತ ಹೇಳ್ತಾರೆ ಶಾಂತಿಯವರು. ನನ್ನ ಮಾತಿಗೆ ಅವಳು ಎಷ್ಟು ಬೆಲೆ ಕೊಡ್ತಾಳೆ ಅಂತ ನೋಡ್ತಾ ಇರಿ ಅಂತ ಹೇಳಿ ಶಾಂತಿಯವರು ಫೋನ್ ಮಾಡ್ತಾರೆ. ಶ್ರುತಿಯವರು ಕಾಲ್ ಪಿಕ್ ಮಾಡಿ ಹಲೋ ಯಾರು ಅಂತ ಹೇಳ್ತಾರೆ. ನಾನು ಕಣಮ್ಮ ಅತ್ತೆ ಅಂತಂದಾಗ ಅತ್ತೆನಾ ಯಾವತ್ತೆ ಅಂತ ಕೇಳ್ತಾರೆ. ನಾನು ಕಣಮ್ಮ ಸೆಕ್ರೆಬೈಲ್ ಶಾಂತಿ ಅಂತಂದಾಗ ಹೇಳಿ ಅತ್ತೆ ಏನು ಅಂತ ಹೇಳ್ತಾರೆ. ನೋಡಮ್ಮ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ನೀನು ತಲೆ ಕೆಡ್ಸ್ಕೊಬೇಡ, ರವಿ ಎಲ್ಲನೂ ನೋಡ್ಕೋತಾನೆ ಅಂದಾಗ ಏನೋ ರವಿ ನೋಡ್ಕೋತಾನ ಯಾರನ್ನ ನನ್ನನ್ನ ಅವಳನ್ನ ಅಂತ ಕೇಳ್ತಾರೆ. ಅದಕ್ಕೆ ಅದೆಲ್ಲ ಕಣಮ್ಮ ಸಮಸ್ಯೆ ನೋಡ್ಕೋತಾನೆ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ನೋಡ್ಕೋತಾನೆ ಅಂತಂದಾಗ ಸರಿ ಇದಕ್ಕೆಲ್ಲ ನೀನು ತಿಂಡಿ ಎಲ್ಲ ಬಿಟ್ಟು ಕೂತ್ಕೋಬೇಡ ಅಂತಂದಾಗ ನಾನೇನು ತಪ್ಪು ಮಾಡಿದ್ದೀನಿ ಅಂತ ತಿಂಡಿ ತಿನ್ನೋದು ಬಿಡ್ತೀನಿ, ನಾನು ಇವಾಗ ತಾನೇ ಬಿರಿಯಾನಿ ತಿಂದಿದ್ದೀನಿ ಅಂತ ಹೇಳ್ತಾರೆ. ಸರಿ ಇವಾಗ ನೀನು ಮನೆಗೆ ಯಾವತ್ತು ಬರ್ತೀಯ ಅಂತಂದಾಗ ನಾನು ಮನೆಗೆ ಬರೋದಾ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ. ಶಾಂತಿಯವರು ರೀ ನನಗೆ ಅವಮಾನ ಆಗಲಿ ಅಂತಲೇ ಅಲ್ವಾ ನೀವು ಫೋನ್ ಮಾಡು ಅಂತ ಹೇಳಿದ್ದು ಅಂತ ಅಂತಾರೆ. ಸೊಸೆ ಹತ್ರ ನಿನ್ನ ಮರ್ಯಾದೆಗೆ ಎಷ್ಟೈತೆ ಅಂತ ತಿಳ್ಕೊಳ್ಳೋದಕ್ಕೆ ಶಾಂತಿ ನಾನು ಫೋನ್ ಮಾಡು ಅಂತ ಹೇಳಿದ್ದು ಅಂತಂದಾಗ ಮನೋಜ್ ಅವ್ರನ್ನ ಬಾರೋ ನನಗೆ ಅವಮಾನ ಆಗ್ತಿದೆ ಕೂತ್ಕೊಂಡು ಕಿಸಿತಾವನೆ ಅಂದ್ಬಿಟ್ಟು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮೀನಾ ಅವರು ಬಿಡಿ ಮಾವ ನಾಳೆ ಹೆಂಗಿದ್ರು ನಂದು ಅಂಗಡಿ ಓಪನ್ ಇದೆ, ನಾನು ಅಲ್ಲಿಗೆ ಕರಿತೀನಿ, ಅವ್ರೂ ಬರ್ತಾರೆ, ಎಲ್ಲ ಇರ್ತೀವಲ್ಲ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಹೇಳ್ತಾರೆ. ರೋಹಿಣಿಯವರು ನರ್ತಕಿಯವ್ರ ಆಫೀಸಲ್ಲಿ ಇರ್ತಾರೆ. ಅವ್ರ ಮ್ಯಾನೇಜರ್ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಮ್ಯಾನೇಜರು ಏನ್ರಿ ನಿಮ್ಮದು ತಲೆನೋವು ಯಾವಾಗಲೂ ಇದ್ದೇ ಇರುತ್ತಲ್ಲ, ನಿಮ್ಮ ಸವಾಸ ಬೇಡ ಅಂತ ಹೇಳ್ದೆ ಅಲ್ವಾ ಅಂತ ಹೇಳ್ತಾರೆ. ಸರ್ ಪ್ಲೀಸ್ ಸರ್ ನನ್ನ ಮಾತನ್ನು ಸ್ವಲ್ಪ ಕೇಳಿ ಅಂತ ಹೇಳ್ತಾರೆ. ಏನ್ರಿ ನಿಮ್ಮ ಸಮಸ್ಯೆ ಅಂತಂದಾಗ ಸರ್ ನೀವು ಆರ್ಡ್ರು ಕ್ಯಾನ್ಸಲ್ ಮಾಡಿರೋದಕ್ಕೆ ನನ್ನ ಗಂಡನನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದಾ ಯಾರ್ರೀ ಅದು ಕರೀರಿ ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾರೆ. ಸರ್ ಅದೆಲ್ಲ ಏನು ಬೇಡ ಸರ್, ಅವ್ರಿಗೆ ಮನುಷ್ಯತ್ವಕ್ಕಿಂತ ದುಡ್ಡೇ ಮುಖ್ಯ ಸರ್, ನೀವು ಆ ಆರ್ಡ್ರನ್ನ ಕೊಟ್ಟರೆ ಅವರು ಸರಿ ಹೋಯ್ತಾರೆ ಸರ್ ಅಂತ ಹೇಳ್ತಾರೆ. ಇಲ್ಲ ಕಣಮ್ಮ ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ಅಂತಂದಾಗ ಸರ್ ಈ ರೀತಿ ಎಲ್ಲ ಹೇಳ್ಬೇಡಿ ಸರ್, ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡು ಕೊಡಿ ಸರ್ ಅಂತ ಹೇಳ್ತಾರೆ. ಇಷ್ಟೊಂದು ಎಮೋಷನಲಾಗಿ ಮಾತಾಡ್ತಿರಲ್ಲಮ್ಮ, ಸರಿ ಆಯಿತು ನಾನು ಯೋಚನೆ ಮಾಡಿ ನಿಮ್ಗೊಂದು 2 ದಿನ ತಿಳಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಕಸ್ತೂರಿ ಅವರು ಏಂಜಲ್ ವೇಷ ಹಾಕ್ಕೊಂಡು ಮಕ್ಕಳಿಗೆ ಕತೆ ಹೇಳ್ತಾ ಇರ್ತಾರೆ. ಕಾಶಿನಾಥ್ ಅವರು ವಿಡಿಯೋ ಮಾಡ್ತಾ ಇರ್ತಾರೆ ಅದನ್ನು. ಅಲ್ಲಿಗೆ ಶಾಂತಿ ಮತ್ತು ವಿಶಾಲಾಕ್ಷಿ ಅವರು ಹೋಗ್ತಾರೆ. ಏನೇ ಇದು ನಿನಗೆ ಬಂದಿರೋದು, ಏನೇ ಇದು ವೇಷ ಅಂತ ಶಾಂತಿ ಅವ್ರು ಕೇಳಿದಾಗ ಕಾಶಿನಾಥ್ ಅವರು ಸರಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಮಾತಾಡ್ತಾ ಇರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಏನು ವೇಷ ಅಂತಂದರೆ ಏಂಜಲ್ ವೇಷ ಹಾಕಿದ್ದೀನಿ, ಖುಷಿಯಾಗಿ ಸಂತೋಷವಾಗಿದ್ದೀನಿ, ತಪ್ಪ ಅಂತ ಕೇಳ್ತಾರೆ. ಅಯ್ಯೋ ನೀನೇನೋ ತೇಲಾಡ್ಕೊಂಡು ಹಾರಾಡ್ಕೊಂಡು ಚೆನ್ನಾಗಿದ್ದೀಯಮ್ಮ, ನಂದೇ ಈಗ ಸಮಸ್ಯೆ ಇರೋದು ಅಂತ ಹೇಳ್ತಾರೆ. ಏನೇ ಆಯಿತು ರೋಹಿಣಿ ವಿಚಾರನ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಅಯ್ಯೋ ಅದು ಬಿಡು ರವಿ ಮತ್ತು ಶ್ರುತಿದು ಅಂತ ಹೇಳ್ತಾರೆ. ಅವ್ರದ್ದೇನಾಯಿತು ಅಂತಂದಾಗ ವಿಶಾಲಾಕ್ಷಿ ಅವರು ಶ್ರುತಿದ ಹಂಗಾದ್ರೆ ಮದುವೆಗಿಂತ ಮೊದಲು ಅವರು ಇನ್ನೊಂದು ಮದುವೆ ಅಂತ ಹೇಳ್ತಾರೆ. ನಿನಗೇನ್ರಿ ಬಂದಿರೋದು ಬಾಯಿಗೆ ಅಂತ ಹೇಳಿ ಶಾಂತಿಯವರು ಬೈತಾರೆ. ಮತ್ತು ಏನು ಸಮಸ್ಯೆ ಹೇಳು ಅಂತ ಕಸ್ತೂರಿ ಅವ್ರು ಹೇಳಿದಾಗ ಅವ್ರ ರೆಸ್ಟೋರೆಂಟಲ್ಲಿ ನೀತು ಅಂತ ಅವಳೇ ಸಮಸ್ಯೆ ಆಗಿರೋದು ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.